ಹಾಯ್, ವೆಲ್ಕಮ್ ಬ್ಯಾಕ್ ಟು ರಕ್ಷಾ ಗೌಡ ಯೂಟ್ಯೂಬ್ ಚಾನಲ್. ಇದು ಬಂದು ಟ್ಯೂಸ್ಡೇ ವಿಡಿಯೋ. ನನಗೆ ಒಂದು ಪ್ರಮೋಷನ್ ಇತ್ತು, ಅಷ್ಟೇ ಅಲ್ಲ ನನ್ನ ಸ್ಕಿನ್ ಕೂಡ ಸ್ವಲ್ಪ ಪ್ಯಾಚಿ ಥರ ಆಗಿತ್ತು. ಸರಿ, ನಾನು ಯಾವುದಾದ್ರೂ ಒಂದೊಳ್ಳೆ ಸಜೆಷನ್ ಹುಡುಕ್ತಾ ಇದ್ದೆ. ಅಷ್ಟರಲ್ಲಿ ನನಗೆ ಒಂದು ಪ್ರಮೋಷನ್ ಕಾಲ್ ಬಂತು. ಮಹಾಲಕ್ಷ್ಮೀಪುರಂನಲ್ಲಿರೋ ಸ್ಕಿನ್ ಕಾಸ್ಮೆಟಿಕ್ ಅನ್ನೋ ಕ್ಲಿನಿಕ್ಕಿಂದ ನನಗೆ ಕಾಲ್ ಬಂತು. ಸರಿ ಅಂದ್ಬಿಟ್ಟು ಹೋದೆ. ಅಲ್ಲಂತೂ ಕ್ಲಿನಿಕ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ತುಂಬ ಖುಷಿಯಾಯಿತು ಕ್ಲಿನಿಕ್ನ ನೋಡಿ. ಅಲ್ಲಿ ವರ್ಕ್ ಮಾಡೋರಂತೂ ತುಂಬ ಫ್ರೆಂಡ್ಲಿ ಆಗಿದ್ದರು. ಒಂದು ಫಾರ್ಮ್ನ ಕೊಟ್ಟರು, ಫಾರ್ಮ್ನ ಫಿಲ್ ಮಾಡಿ ಅಂತ. ಸರಿ ಅಂದ್ಬಿಟ್ಟು ಫಾರ್ಮ್ನ ಫಿಲ್ ಮಾಡಿ ಯೋಚನೆ ಮಾಡ್ತಾಯಿದ್ದೆ. ಇಲ್ಲೊಂದು 2 ಲೈನ್ ಬರೆದಿದ್ರು. ಆ ಲೈನ್ನ ಕೂಡ ಓದಿದೆ. ನಾನಿವತ್ತು ಹಾಕ್ಕೊಂಡಿರೋ ಬಟ್ಟೆ ತುಂಬ ಚೆನ್ನಾಗಿದೆಯಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಇದನ್ನು ಟೀ ಶರ್ಟ್ನ ಕೊಡಿಸಿದ್ದು ಯಾರು ಅಂತ ನಾನು ಹೇಳಲ್ಲಪ್ಪ. ಅದಾದಮೇಲೆ ಫಾರ್ಮ್ನ ಫಿಲ್ ಮಾಡಿದೆ, ಡಾಕ್ಟ್ರ್ ಹತ್ರ ಹೋದೆ. ಡಾಕ್ಟರ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಿಜವಾಗ್ಲೂ ನಾನು ಚೆಕಪ್ಗೆ ಬಂದಿದ್ದೀನಿ ಅನ್ನೋ ಫೀಲ್ ಇತ್ತು. ಅವ್ರು ನನ್ನ ಸ್ಕಿನ್ನ ನೋಡಿ ಹೇಳಿದ್ರು, ನೀವು ನಾರ್ಮಲ್ ಫೇಶಿಯಲ್ ಮಾಡಿಸೋದು ಪರ್ಮನೆಂಟ್ ಅಲ್ಲ, ಮಿನಿಮಮ್ ಒಂದು 20 ಡೇಸ್ ಇರುತ್ತೆ. ಬಟ್ ನೀವು ಇವಾಗ BB ಗ್ಲೋ ಫೇಶಿಯಲ್ನ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ. ತುಂಬ ಒಳ್ಳೆ ಪ್ಲ್ಯಾನೇ ಮಾಡಿದ್ದೀರಾ. ನಾನು ಯಾರಿಗೂ ಇದನ್ನು ಪ್ರಮೋಷನು ಕೊಡೋಲ್ಲ. ನಿಮಗೇನು ಕೊಡ್ತಿದ್ದೀನಿ ಅಂದರೆ, ನೀವು ಡೈರೆಕ್ಟ್ ಅದೇ ಬೇಕು ಅಂತ ಕೇಳಿದ್ರಿ ಅಲ್ವಾ, ಅದೊಂದು ವಿಷಯ ಕೊಡ್ತಿದ್ದೀನಿ ಅಂತ ಹೇಳಿದ್ರು. ನನಗೂ ಖುಷಿ ಆಯಿತು. ಅದಾದಮೇಲೆ ತುಂಬ ಹೊತ್ತು ಡಾಕ್ಟರು ನನ್ನ ಸ್ಕಿನ್ ಬಗ್ಗೆ ಮಾತಾಡಿದ್ರು. ಸ್ಕಿನ್ನ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ರು. ನಾವೇನು ತಪ್ಪು ಮಾಡ್ತೀವಿ ಅಂದರೆ, ಹೆಣ್ಮಕ್ಳು ನೀರನ್ನ ಕುಡಿಯಲ್ಲ. ಹೆಣ್ಮಕ್ಳು ತುಂಬ ನೀರು ಕುಡಿಬೇಕು. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳೇ ಅಂತಲ್ಲ, ಪ್ರತಿಯೊಬ್ಬರು ನೀರು ಕುಡಿಯೋದ್ರಿಂದ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ತುಂಬ ನೀರು, ಫ್ರೂಟ್ಸು, ವೆಜಿಟೇಬಲ್ಸು, ಈ ಥರ ಫುಡ್ಡು, ಲಿಕ್ವಿಡ್ನ ಒಳ್ಳೊಳ್ಳೆದನ್ನ ತೊಗೊಂಡ್ರೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ಗೊತ್ತಾ, ₹1000 ಕೊಟ್ಟು ಕ್ರೀಮ್ ತೊಗೋತೀವಿ, ₹1000 ಕೊಟ್ಟು ಸೆರಮು, ಸೋಪು, ಅದು ಇದು ಅಂತ ತೊಗೋತೀವಿ. ಸರಿ, ಡಾಕ್ಟ್ರ್ ಹತ್ರ ಮಾತಾಡಾದ್ಮೇಲೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿಸ್ಕೊಂಡೆ. ಡಾಕ್ಟರ್ ಅಂದರು, ಬನ್ನಿ ಹೋಗೋಣ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂದರು. ಭಯ ಆಗ್ತಿತ್ತು ನನಗೆ, ನೀಡಲ್ಲೆಲ್ಲ ಯೂಸ್ ಮಾಡಿಬಿಡ್ತಾರೇನೋ, ಸ್ಕಿನ್ ಒಳಗಡೆಯಿಂದ ಟ್ರೀಟ್ಮೆಂಟ್ ಇದು ಅಂದರು. ಸೊ ಭಯ ಆಗ್ಬಿಡ್ತು, ನೀಡಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂತ. ಭಯದಲ್ಲೇ ಮಲ್ಕೊಂಡೆ. ಫಸ್ಟ್ ಸ್ಕಿನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಕೊಂಡ್ರು. ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು. ಅವ್ರು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ನನಗೆ ಸಜೆಷನ್ಸ್ ಕೊಡ್ತಾನೆ ಇದ್ರು, ಸ್ಕಿನ್ ಯಾವ ರೀತಿ ಇಟ್ಕೋಬೇಕು ಅಂತ. ಹೆಣ್ಮಕ್ಳಿಗೆ ಮೇಯ್ನ್ ಸ್ಕಿನ್ನ ಚೆನ್ನಾಗಿಟ್ಕೋಬೇಕು ಅಂತ ನಾನು ಹೇಳ್ತೀನಿ. ಅದೆಲ್ಲ ಆದಮೇಲೆ ಸ್ವಲ್ಪ ಕಾಮಿಡಿ ಮಾಡಿದ್ರು. ತುಂಬ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು ಅವ್ರ ಮಾತು ಎಲ್ಲ. ಒಂದು ಟೈಮಲ್ಲಿ ನಮಗೆ ಕ್ರೀಮ್ ತೊಗೊಳಕ್ಕೆ ಕಾಸಿರ್ತಾ ಇರಲಿಲ್ಲ ನಾವು ಚಿಕ್ಕವರಿದ್ದಾಗ. ಇವಾಗ ಏನೆಲ್ಲ ಬಂದಿದೆ ಸ್ಕಿನ್ನು. ಆವಾಗ ನಮ್ಮ ಅಮ್ಮದಿರೆಲ್ಲ ಒಂದೊಂದು ಫೇರ್ ಆ್ಯಂಡ್ ಲವ್ಲಿ ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡ್ತಿರ್ಲಿಲ್ಲ. ಈಗ ಹಂಗಲ್ಲ, ವೆರೈಟಿ ಕ್ರೀಮ್ಸ್ ಎಲ್ಲ ಬಂದಿದೆ. ಯೋಚನೆ ಮಾಡೋಂಗಿಲ್ಲ, ವೈಟ್ಗೆ ಆಗಬೇಕು ಅಂದ್ಕೊಂಡ ತಕ್ಷಣ ನಾವು ವೈಟ್ಗೆ ಆಗ್ಬೋದು, ಆ ರೀತಿ ಎಲ್ಲ ಕ್ರೀಮ್ಸ್ಗಳು ಬಂದಿದೆ. ಅದೆಲ್ಲ ಕಾಸ್ಟ್ಲಿ ಇದ್ರೂ ನಾವು ಏನು ಮಾಡಬೇಕಂದ್ರೆ, ಯಾವಾಗಲೂ ನಮ್ಮ ಹೆಲ್ತ್ ಕಾನ್ಸಂಟ್ರೇಷನ್ ಮಾಡಬೇಕು. ಯಾಕೆಂದರೆ ನಮ್ಮ ಹೆಲ್ತ್ ಚೆನ್ನಾಗಿದ್ದರೆ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಅದೆಲ್ಲ ಆಯಿತು. ಏನೇನೋ ಅದೇನಪ್ಪ ಅದು ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನನಗೊಂದು ಮಾತು ನೆನಪು ಬಂತು. ಏನಪ್ಪ ಅಂದರೆ, ಕೆಲವು ಜನಗಳು ಹೆಂಗೆ ಅಂದರೆ, ಚೆನ್ನಾಗಿರೋರನ್ನ ನೋಡಿ ಕಣ್ಣಿಡಿಯಲ್ಲ, ಕೆಟ್ಟೋಗೋರೆ ಅಂದರೆ ಆಡ್ಕೊಳ್ಳೋದು ಬಿಡೋಲ್ಲ. ಹೆಂಗಿದ್ರು ಒಂದು ಮಾತಾಡ್ತಾರೆ. ಈಗಿನ ಕಾಲದಲ್ಲಿ ಹೆಂಗಿರಬೇಕು ಅಂತ ನಿಜವಾಗ್ಲೂ ನನಗೆ ಗೊತ್ತೇ ಆಗ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡೋದಕ್ಕೆಲ್ಲ ಒಂದೊಂದು ಮಾತಾಡ್ತಾರೆ. ನನಗಂತೂ ಒಂದು 2 ಡೇಸು, ಯಾಕೆ ಇವ್ರ ಮನೇಲಿ ಹೆಣ್ಮಕ್ಳಿಲ್ವಾ, ನಮ್ಗಳ ಬಗ್ಗೆ ಹಿಂಗೆ ಮಾತಾಡ್ತಾರಲ್ವಾ, ಹೆಣ್ಮಕ್ಳಿದ್ದೂ ಹಿಂಗೆ ಮಾತಾಡ್ತಾರ, ಅಥವಾ ಅವ್ರುಗಳೇ ಹೆಣ್ಮಕ್ಳಲ್ವಾ, ಏನೋ ಗೊತ್ತಿಲ್ಲಪ್ಪ. ಜನ ಕಣ್ಣಿಡಿನಾರದೇ ಮಾತಾಡ್ತಾರೋ ಅಥವಾ ಗೊತ್ತಿದ್ದು ಬೇಕು ಅಂತ ಮಾತಾಡ್ತಾರೋ ಗೊತ್ತಿಲ್ಲ. ಆದರೆ ಜನಗಳು ಯಾರೋ ಒಬ್ಬರು ಚೆನ್ನಾಗಿದ್ದಾರೆ, ಏನೋ ಒಂದು ಹೆಸರು ಮಾಡ್ತಿದ್ದಾರೆ, ಬೆಳೀತಿದ್ದಾರೆ ಅಂದರೆ ಬಾಯಿ ಬಿಡ್ಕೊಳ್ಳೋರೆ ಆಗೋಗವ್ರೆ, ಖುಷಿ ಪಡೋರು ಯಾರಿಲ್ಲ. ಪರವಾಗಿಲ್ಲ ಬಿಡಿ, ಅಂಥವ್ರು ಇದ್ದರೆ ತಾನೇ ನಾವು ಬೆಳೆಯೋಕ್ಕಾಗೋದು. ಅದಾದಮೇಲೆ ಇದು BB ಗ್ಲೋ ಫೇಶಿಯಲ್ ಹೆಂಗೆ ಅಂದರೆ, ನಮ್ಮ ಸ್ಕಿನ್ಗೆ ಯಾವ ಫೌಂಡೇಶನ್ನ ಯೂಸ್ ಮಾಡ್ತೀವೋ ಆ ರೀತಿಯೇ ಇದಕ್ಕೂ ನಮ್ಮ ಸ್ಕಿನ್ಗೆ ಯಾವ ಲಿಕ್ವಿಡ್ ಬೇಕು ಅಂತ ಸೆಲೆಕ್ಟ್ ಮಾಡಿ ಮಾಡೋದಂತೆ. ನನಗೂ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಮಾಡಿಸಿದ್ದು. ನನಗೆ ನಿದ್ದೆ ಬೇರೆ ಬರ್ತಾಯಿತ್ತಾ, ಮಲ್ಕೊಂಡ್ರೆ ಎಲ್ಲಿ ನೀಡಲ್ ಯೂಸ್ ಮಾಡಿಬಿಡ್ತಾರೆ ಅಂತ ಭಯ ನನಗೆ. ಅವ್ರು ಹೇಳಿದ್ರು ನೀಡಲ್ಲೇನು ಯೂಸ್ ಮಾಡಲ್ಲ ಅಂತ. ಆದರೂ ಸ್ವಲ್ಪ ಲೈಟಾಗಿ ಭಯ ಆಗ್ತಾಯಿತ್ತು. ಭಯ ಆದರೂ ಪರವಾಗಿಲ್ಲ, ನನಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ. ಸರಿ ಅಂದ್ಬಿಟ್ಟು ಫೈನಲಾಗಿ ಸ್ಟಾರ್ಟ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಅದೆಲ್ಲ
ಮಲ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ನಾನು ಇಷ್ಟೆಲ್ಲ ಮಾಡ್ತೀನಿ, ಆದರೆ ನಮ್ಮಮ್ಮ ಏನೂ ಮಾಡಿಸಿಲ್ಲ. ನಮ್ಮ ಅಕ್ಕ ಅಂತೂ ಏನೂ ಮಾಡಿಸೋದೇ ಇಲ್ಲ, ಅವಳಷ್ಟು ಬೆಳಗವಳೆ. ನಾನು ಏನು ಮಾಡಿಸಿದ್ರು ಅವಳು ಕಲರ್ ಬರೋಕ್ಕೆ ಆಗ್ತಿವಲ್ಲಪ್ಪ ಅನ್ನೋ ಯೋಚನೆ. ಅವಳಂತೂ ಹೆವಿ ಕಲ್ಲರ್ ಅವಳೆ ರೀ. ಎಷ್ಟು ಕಲ್ಲರ್ ಅವಳೆ ಅಂದರೆ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಕಲರ್ ಅವಳೆ. ನಾನು ಯಾಕೆ ಕಪ್ಪು ಕೊಟ್ಬಿಟ್ಟಿದ್ದೀನಿ. ಮೋಸ್ಟ್ಲಿ ನಾನು ನಮ್ಮ ಅಮ್ಮನ ಥರ, ನಮ್ಮ ಅಮ್ಮನೂ ಸ್ವಲ್ಪ ಕಪ್ಪಗವ್ರೆ, ನಮ್ಮ ಅಪ್ಪ ಫುಲ್ಲು ವೈಟ್ಗಿದ್ರು. ಸೊ ಹಂಗಾಗಿ ನಮ್ಮ ಅಕ್ಕನೂ ವೈಟ್ಗೆ ಅವಳೆ. ನಮ್ಮ ಅಕ್ಕ ಕಪ್ಪಿದ್ದು ನಾನು ವೈಟ್ಗೆ ಇದ್ದಿದ್ರೆ ಚೆನ್ನಾಗಿರೋದು ಅನಿಸುತ್ತೆ. ಏನು ಮಾಡಲಿ, ದೇವರು ಕಳ್ಳ, ಅವಳಿಗೆ ವೈಟ್ಗಿರೋದು ಕೊಟ್ಬಿಟ್ಟು ವೈಟ್ಗಿರೋ ಥರ ಮಾಡಿಬಿಟ್ಟು ನನಗೆ ಕಪ್ಪಿಗಿರೋ ಥರ ಮಾಡಿಬಿಟ್ಟವನೆ. ಪರವಾಗಿಲ್ಲ, ಏನು ಬೇಜಾರಿಲ್ಲ. ಕಪ್ಪೆ ಕಸ್ತೂರಿ ಅಂದ್ಕೊಂಡು ಇಷ್ಟು ವರ್ಷ ಬಂದಿದ್ದೀನಂತೆ, ಇನ್ನೊಂದು 20 ವರ್ಷ ಬದುಕಲ್ವಾ. ಓಕೆ, ಪರವಾಗಿಲ್ಲ, ಕಪ್ಪಿಗಿದ್ರು ಸಖತ್ತಾಗಿ ಇದ್ದೀನಿ ಅಂತ ಅನಿಸುತ್ತೆ ನನಗೇನೋ. ಬೇರೆಯವ್ರಿಗೆ ಹೆಂಗಿದ್ದೀನೋ ಗೊತ್ತಿಲ್ಲ, ನನಗೂ ನಾನು ಸಖತ್ತಾಗಿದ್ದೀನಿ. ಯಾರು ಏನು ಅಂದ್ಕೊಂಡ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ನಾನೇ ಸೂಪರ್, ನಾನೇ ಡೂಪರ್. ಸರಿ ಆಯಿತು ಅಂದ್ಕೊಂಡು ಮತ್ತೆ ಇನ್ನೇನಪ್ಪ ಮಲ್ಕೊಂಡು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಹಂಗೆ ಪಿಣ್ಕ ಅಂತ ಕಣ್ಣು ಬಿಟ್ಟು ನೋಡ್ತಾಯಿದ್ದೆ, ಏನು ಮಾಡ್ತಾವ್ರೆ ಹಿಂಗೆ ಏನು ಅಂತ. ಅವ್ರು ಹೇಳ್ತಿದ್ರು, ನೀವು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಿ ಅಂದರೆ ಪಿಣ ಅಂತ ಕಣ್ಣು ಬಿಟ್ಕೊಂಡು ಮಕ್ಕಳ ಥರ ಆಡ್ತಿರಲ್ಲ, ಕಣ್ಣು ಮುಚ್ಕೊಂಡು ಮಲ್ಕೊಳ್ರಿ, ನಿದ್ದೆ ಮಾಡಿರಿ 2 ಅವರ್ ಆರಾಮಾಗೆ ಅಂತ ಅಂದರು. ಆದರೂ ಅದೇನೋ ನನಗೆ ನಿದ್ದೆನೇ ಬರಲ್ಲ. ಎಲ್ಲರೂ ಹೊರಗಡೆ ಹೋದರೆ ಅವರು ಮಿಷಿನ್ ಇಟ್ಟಂಗೆಲ್ಲ ಅಂತ ಭಯ ಆಗ್ಬಿಡೋದು. ಅದಾದಮೇಲೆ ಮುಗಿಸ್ದೆ, ಮಾಡ್ತಾಯಿದ್ರು, ಖುಷಿ ಆಯಿತು, ಮಾತಾಡ್ತಾಯಿದ್ರು. ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳ್ಕೊಂಡ್ರು, ನಾನು ಎಲ್ಲ ಹೇಳಿದೆ. ಆಮೇಲೆ ಏನು ವರ್ಕ್ ಮಾಡೋದಂತ ಕೇಳಿದ್ರು. ನಾನು ಮೂವಿ ಸೀರಿಯಲ್ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾಯಿದ್ದೀನಿ ಅಂದೆ. ಓ, ಇದೇನು ಅಂತ ಯೋಚನೆ ಮಾಡ್ತಿದ್ದೀರಾ, ಮಾಸ್ಕ್ ಹಾಕಿದ್ರು. ಮಾಸ್ಕ್ ಹಾಕ್ಬಿಟ್ಟು ಇದು ಅದೇನೋ ಐಸ್ ಬಾಲ್ಸ್ ಅಂತೆ, ಐಸ್ ಬಾಲ್ಸ್ ತೊಗೊಂಡು ತುಂಬ ಹೊತ್ತು ಮಸಾಜ್ ಮಾಡಿದ್ರು. ಚೆನ್ನಾಗಿತ್ತು, ಒಂಥರ ಚೆನ್ನಾಗಿತ್ತು. ಅವ್ರು ಹೇಳಿದ್ರು, ನೀವು ಆದಷ್ಟು ಐಸ್ ಕ್ಯೂಬ್ನ ಯೂಸ್ ಮಾಡಿ, ಇಲ್ಲಾಂದರೆ ಒಂದು ದೊಡ್ಡ ಬೌಲ್ಗೆ ಐಸ್ಗಳನ್ನ ಹಾಕ್ಬಿಟ್ಟು ಅದರೊಳಗಡೆ ವಾಟ್ರ್ ಹಾಕ್ಬಿಟ್ಟು 1 ಸೆಕೆಂಡ್ ನಿಮ್ಗೆ ಎಷ್ಟು ಸೆಕೆಂಡ್ ಆಗುತ್ತೋ ಅಷ್ಟು ಸೆಕೆಂಡು ಮುಖನ ಅದರೊಳಗಡೆ ಇಡಿ ಅಂತ. ಅಯ್ಯೋ, ತುಂಬ ಸರಿ ಹೇಳ್ತಾರೆ, ಆದರೆ ಮಾಡಲ್ಲ. ಅದಾದಮೇಲೆ ಇನ್ನೂ ಒಂದು ಸಜೆಷನ್ ಕೊಟ್ಟರು, ಡೈಲಿ ಒಂದೊಂದು ಕ್ಯಾರೆಟ್ದು ಜ್ಯೂಸ್ ಕುಡೀರಿ, ಆಮೇಲೆ ನೋಡಿ ಅಂತ. ಐಸ್ ಕ್ಯೂಬ್ ರಬ್ ಮಾಡಾದ್ಮೇಲೆ ಇದೇನೋ ಕರೆಂಟ್ ಒಳಗಡೆ ಮಲಗಿಸ್ದಂಗೆ ಇತ್ತಪ್ಪ, ಕರೆಂಟ್ ಒಳಗಡೆ ಮುಖ ಇದ್ದಂಗೆ ಇತ್ತು, ಚೆನ್ನಾಗಿತ್ತು. ಇಟ್ಟರು ಅದೇನು ಗೊತ್ತಾ, ಕತ್ಲೆ ಇದ್ದಿದ್ದು. ಆ ಲೈಟ್ನ ಆನ್ ಮಾಡಿದ ತಕ್ಷಣ ಫುಲ್ಲು ರೆಡ್ ಅನಿಸ್ತಾಯಿತ್ತು. ನನಗಂತೂ ಒಂಥರ ಭಯ ಆಗ್ತೈತೆ. ತಂಗು ಅಂದೆ ಅವ್ರಿಗೆ, ನಂಗೆ ಯಾಕೋ ಒಂಥರ ಭಯ ಆಗ್ತಿದೆ ರೆಡ್ ಲೈಟ್ ಬರ್ತಿರೋದಕ್ಕೆ ಅಂತ. ಅವ್ರು, ಅಯ್ಯೋ ಏನು ರೀ ನೀವು ಈ ರೆಡ್ ಲೈಟ್ಗೆ ಹೆದ್ರಿಕೊಬಿಟ್ರೆ ಹೆಂಗೆ ಅಂದರು. ಪರವಾಗಿಲ್ಲ, ನನ್ನ ಸ್ಕಿನ್ ಚೆನ್ನಾಗಾಗಬೇಕು ಅಂದರೆ ನಾನು ಏನು ಬಂದರೂ ಹೆದ್ರಿಕೋಬಾರ್ದು ಅಂದ್ಕೊಂಡು ಮಲಗಿದ್ದೆ. ಇಲ್ಲಿ ಬರೀ ಫೇಸ್ಗೆ ಅಷ್ಟೇ ಅಲ್ಲ, ಹೇರ್ಗೆ ಅಂದರೆ ಹೇರ್ ಗ್ರೋತ್ಗೆ, ಹೇರ್ ಸ್ಮೂತ್ಗೆ, ಆಮೇಲೆ ಲೇಸರ್ ಟ್ರೀಟ್ಮೆಂಟು, ಅಂಡರ್ ಆರ್ಮ್ಸ್ ಲೇಸರ್ ಮಾಡಿಸೋರು, ಅಪ್ಪರ್ ಲಿಪ್ ಲೇಸರ್ ಮಾಡಿಸೋರು, ಐಬ್ರೋ ಲೇಸರ್ ಮಾಡಿಸೋರು ಎಲ್ಲ ಮಾಡಿಸ್ಬೋದು. ಆಮೇಲೆ ನನಗೆ ಹೇಳೋರು, ಒಂದು 4-5 ಸಿಟ್ಟಿಂಗ್ ಮಾಡಿಸಿ ನಿಮ್ಮ ಸ್ಕಿನ್ ನೋಡಿ ರಕ್ಷಣಾ ಇದು ಅನ್ನೋ ಥರ ಆಗುತ್ತೆ ಅಂತ ಹೇಳಿದ್ರು. ಇಲ್ಲ, ನಾನು ಬಿಡಲ್ಲ, ಅದೇನೇ ಕಷ್ಟ ಆಗಲಿ 4-5 ಸಿಟ್ಟಿಂಗ್ ಮಾಡ್ತೀನಿ. ನೆಕ್ಸ್ಟಿಂದ ಪೇ ಮಾಡಿದ್ರು ಸರಿ ಮಾಡಿಸ್ತೀನಿ, ಇಲ್ಲ ಯಾರಾದರೂ ಪ್ರಮೋಷನ್ ಕರೀತಾರ ನೋಡ್ತಿರ್ತೀನಿ, ಕರೆದುಬಿಟ್ರೆ ಹೋಗ್ಬಿಡ್ತೀನಿ. ಕ್ಲಿನಿಕ್ ತುಂಬ ಚೆನ್ನಾಗಿದೆ, ಮೇನ್ ರೋಡ್ ಪಕ್ಕನೇ ಇದೆ. ನೀವು ಯಾರಾದರೂ ಹೋಗೋಂಗಿದ್ರೆ ಅವ್ರ ಲೊಕೇಶನ್ನ ನಾನು ಇನ್ಸ್ಟಾಗ್ರಾಮ್ ಐಡಿಲಿ ಮೆನ್ಷನ್ ಮಾಡಿರ್ತೀನಿ, ತೊಗೊಳ್ಳಿ. ಡಾಕ್ಟ್ರ್ ಅಂತೂ ಪಾಪ ನಿಜವಾಗ್ಲೂ ತುಂಬ ಒಳ್ಳೆಯವರು, ಅಷ್ಟು ಫ್ರೆಂಡ್ಲಿಯಾಗಿ ಯಾರೂ ಮಾತಾಡಲ್ಲ. ಕ್ಲಿನಿಕ್ ಅಂತೂ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಒಂದಷ್ಟು ಲೈನ್ಸ್ಗಳು ಹಾಕಿದ್ದಾರೆ, ಆ ಲೈನ್ಸ್ ಎಲ್ಲ ನನ್ನ ಹಾರ್ಟಿಗೆ ಟಚ್ ಆಗೋ ಥರ ಇತ್ತು. ಫೈನಲಾಗಿ ನಂದು BB ಗ್ಲೋ ಫೇಶಿಯಲ್ ಮುಗಿಯೋ ಹಂತಕ್ಕೆ ಬಂತು. ಫೈನಲ್ ರಿಸಲ್ಟ್ ಹೆಂಗಿದೆ ಅಂತ ನೀವೇ ನೋಡಿ. ತುಂಬ ಚೆನ್ನಾಗಿದೆ, ನನಗಂತೂ ಫುಲ್ ಹ್ಯಾಪಿ. ಮೇಕಪ್ ಇರೋ ಥರ ಅನಿಸ್ತಾಯಿತ್ತು. ಕ್ಯಾಮ್ರಾ ನೀಟಾಗಿ ಹಿಡ್ದಿರಲಿಲ್ಲ ಅವರು, ಅದಕ್ಕೆ ನೀಟಾಗಿ ಬಂದಿಲ್ಲ. ಇವಾಗಂತೂ ನೋಡ್ಕೊಳಕ್ಕೆ ಸಖತ್ತಾಗಿದೆ. ಮುಗಿಸ್ಕೊಂಡು ನಾವು ಹೊರಟ್ವಿ. ಫುಲ್ಲು ಟಯರ್ಡ್ ಆಗಿತ್ತು, ಏನಾದರೂ ಕುಡಿಯೋಣ ತಿನ್ನೋಣ ಅಂತ. ಅಲ್ಲೊಂದು ಲಸ್ಸಿ ಇತ್ತು, ಲಸ್ಸಿ ಏನೋ ಅದ್ರ ಹೆಸ್ರು ಗೊತ್ತಿಲ್ಲಪ್ಪ ಇತ್ತು. ಅಲ್ಲೋಗಿ ಸ್ಯಾಂಡ್ವಿಚ್ಚು ಜ್ಯೂಸು ತಿಂದ್ಕೊಂಡು ಬಂದ್ವಿ. ಬರ್ತಾ ಒಂದು ಸೀರೆ ತೊಗೊಳ್ಳೋಣ ಅಂತ ಸೀರೆ ಅಂಗಡಿಗೆ ಹೋಗಿ ಸೀರೆನೂ ತೊಗೊಂಡು ಸೀದಾ ಮನೆಗೆ ಬಂದೆ. ಇವತ್ತಿನ ವಿಡಿಯೋ ಇದಾಗಿ